ನಮಸ್ತೆ. ಇಲ್ಲಿ ನೋಡಿ, ನಾನು ಓಂ ಎಂಬ ಒಂದು ಚಿಹ್ನೆಯನ್ನು ಅಲ್ಲಿ ಬರೆದಿದ್ದೀನಿ. ನಮ್ಮ ದೇವರ ಇಷ್ಟ ದೇವರ ಮೇಲ್ಗಡೆ ಓಂ ಎಂಬ ಚಿಹ್ನೆಯನ್ನು ಬರೆದು ಪೂಜೆ ಆಗಿದೆ. ಮತ್ತು ಬಾಗಿಲು ನೋಡಿ, ಈ ಬಾಗಿಲಿನ ಪೂಜೆ ಮುಖ್ಯವಾಗಿ ಅಮಾವಾಸ್ಯೆ ದಿನ ಬಾಗಿಲ ಪೂಜೆ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಪ್ರತಿ ಅಮಾವಾಸ್ಯೆ ದಿನ ಹೀಗೆ ಮಾಡ್ಕೊಳ್ಳಿ ನೀವು ಕೂಡ. ಏನಪ್ಪ ಅಂದರೆ ಬಾಗಿಲಿಗೆ ಅರಿಶಿಣದಿಂದ, ಮುಖ್ಯವಾಗಿ ಅಮಾವಾಸ್ಯೆ ದಿನ ಈ ಥರ ನೋಡಿ ಬಾಗಿಲಿಗೆ ಅರಿಶಿಣದಿಂದ ಒರೆಸಿಕೊಂಡು, ನಾವು ಬಾಗಿಲು ಒರೆಸ್ಕೊಂಡಿರ್ತೀವಿ ನಿಜ, ಆದರೂ ಕೂಡ ಅರಿಶಿಣದಿಂದ ಒರೆಸ್ಕೊಂಡು ಅದಕ್ಕೆ ನೋಡಿ ಅಕ್ಕಿ ಹಿಟ್ಟಿನಿಂದ ಈ ಥರ 4 ಮಧ್ಯ ಒಂದು ರಂಗೋಲಿ ಮತ್ತು 4 ಈ ಥರ ಗೆರೆಗಳನ್ನು 24 ಗೆರೆಗಳು ಬರುವ ಹಾಗೆ ರಂಗೋಲಿ ಹಾಕಿಕೊಳ್ಳಬೇಕಾಗುತ್ತದೆ. ನೋಡಿ, ಮಧ್ಯ ಒಂದು ಸ್ಟಾರ್ ಅಥವಾ ಒಂದೇನಾದರೂ ರಂಗೋಲಿ ಮತ್ತು 4 ಗೆರೆ ಮತ್ತು ಮಧ್ಯ ಸ್ವಸ್ತಿಕ್ ಈ ಥರ ಚಿಹ್ನೆಗೂ ಕೂಡ ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ನಾವು ಈ ಥರ ಬರ್ಕೊಂಡು ಒಟ್ಟು 24 ಗೆರೆಗಳು ಬೇಕಾಗುತ್ತದೆ. ನೋಡಿ, 4 4 4 ಅಂತ 24 ಗೆರೆಗಳಿವೆ ನೋಡಿ. ಇವು ಈ ರೀತಿ ಅಮಾವಾಸ್ಯೆ ದಿನ 24 ಗೆರೆಗಳನ್ನು ಹಾಕಿಕೊಂಡು ಮೊದಲು ಅರಿಶಿಣದಿಂದ ಒರೆಸಿಕೊಂಡು, ಆಮೇಲೆ ಈ ವಿಭೂತಿ, ಅರಿಶಿಣ, ಕುಂಕುಮದಿಂದ ಪೂಜಿಸಿ ದೀಪವನ್ನು ಹಚ್ಚಿಟ್ಟು ಬಾಗಿಲಿಗೆ ವಿಶೇಷವಾಗಿ ಪೂಜೆ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಆಮೇಲೆ ಈ 4 ಗೆರೆಗಳ 24 ಗೆರೆಗಳನ್ನು ಹಾಕಿ ಮಧ್ಯೆ ಚಿಕ್ಕ ಚಿಕ್ಕ ರಂಗೋಲಿಯನ್ನು ಹಾಕಿ ಪೂಜೆ ಮಾಡಿಕೊಳ್ಳಿ. ಓಕೆನಾ? ಈ ರೀತಿ ಮಾಡಿಕೊಳ್ಳೋದ್ರಿಂದ ಮನೆಗೆ ಮಹಾಲಕ್ಷ್ಮಿಯ ಆಗಮನವಾಗುತ್ತದೆ. ಲಕ್ಷ್ಮಿಯ ಆಗಮನ ಆಗುವುದರ ಜೊತೆಗೆ ಮನೆಗೆ ಶ್ರೇಯಸ್ಸು ಆಗುತ್ತದೆ ಎಂದು ಗುರುಜಿ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಿಮಗೂ ಒಳ್ಳೆಯದಾಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ನೀವು ಕೂಡ ಮಾಡ್ಕೊಳ್ಳಿ. ಈ ಥರ 4 ಗೆರೆಗಳನ್ನು ಹಾಕಿಕೊಳ್ಳಿ. 24 ಆಗಿದೆಯಾ ಅಂತ ನೋಡಿಕೊಳ್ಳಿ, ಪೂಜೆ ಮಾಡಿಕೊಳ್ಳಿ. ಪ್ರತಿದಿನ ನಾವು ಪೂಜೆ ಮಾಡ್ಕೊಳ್ತೀವಲ್ಲ, ಆದರೆ ಇದು ಅಮಾವಾಸ್ಯೆ ವಿಶೇಷ ಪೂಜೆಯಾಗಿರ್ತದೆ. ನೀವು ಮಾಡಿಕೊಳ್ಳಿ. ಮತ್ತು ವಿಶೇಷವಾಗಿ ಬಾಗಿಲಿಗೂ ಕೂಡ ನೈವೇದ್ಯ, ಪ್ರಸಾದ ಏನಾದರೂ ಒಂದು ಬಾಳೆಹಣ್ಣಾಗಿರ್ಬೋದು, ಏನಾದರೂ ಒಂದು ನೈವೇದ್ಯ ಮಾಡಿಕೊಳ್ಳಿ. ಈ ರೀತಿ ಗಂಧದ ಕಡ್ಡಿ ಬೆಳಗಿಕೊಂಡು ಪೂಜೆಯನ್ನು ಮಾಡಿಕೊಂಡು, ಈ ಬಾಗಿಲು ಇರುತ್ತಲ್ವ, ಇಲ್ಲಿ ನೋಡಿ ಪ್ರಧಾನ ಬಾಗಿಲು ಅಂತೀವಿ ಇದಕ್ಕೆ ನಾವು. ಈ ಪ್ರಧಾನ ಬಾಗಿಲನ್ನು ಮುಟ್ಟಿ ಈ ಥರ ಮುಟ್ಟಿ ನಮಸ್ಕಾರ ಮಾಡಿ ಬೇಡಿಕೊಳ್ಳಿ. ನಮ್ಮ ಮನೆಯಲ್ಲಿರುವ ಎಲ್ಲರ ಆರೋಗ್ಯವು ಚೆನ್ನಾಗಿರಲಿ ಅಂತ ಬೇಡ್ಕೊಳ್ಳಿ, ಮಹಾಲಕ್ಷ್ಮಿ ಆಗಮನವಾಗಲಿ ಅಂತ ಬೇಡಿಕೊಂಡು, ಈ ವಿಶೇಷವಾದ ಅಮಾವಾಸ್ಯೆ ಒಂದು ಪೂಜೆಯ ಒಂದು ವಿಶೇಷತೆಯನ್ನು ನೀವು ತಿಳಿದುಕೊಂಡು ಮಾಡಿಕೊಳ್ಳಿ. ಪ್ರತಿ ಅಮಾವಾಸ್ಯೆಗೂ ಹೀಗೆ ಮಾಡಿಕೊಳ್ಳಿ. ಓಕೆನಾ? ಮತ್ತು ಬಾಗಿಲ ಪೂಜೆ ಅಷ್ಟೇ ಅಲ್ಲದೆ ನಾವು ವಿಶೇಷವಾಗಿ ನೋಡಿ, ಸ್ವಲ್ಪ ಒಂದು ಹಿಡಿಯಷ್ಟು ಅಕ್ಕಿಯನ್ನು ಅನ್ನ ಮಾಡಿಕೊಂಡು, ಅನ್ನದ ಮೇಲೆ ಹೀಗೆ ಒಂದು ಚಿಟಿಕೆ ಎಳ್ಳನ್ನು ಉದುರಿಸಿ ನಮ್ಮ ದೇವರ ಮನೆಯಲ್ಲಿ ಇಟ್ಟು, ನಮ್ಮ ದೇವರ ಪೂಜೆ ಆಗುತ್ತದೆ ಅಲ್ವಾ, ಆ ಪೂಜೆ ಆದ ನಂತರ ಹೊರಗಡೆ ಹೋಗಿ ಯಾವುದಾದ್ರು ಪಕ್ಷಿಗಳಿಗೆ ಇದನ್ನು ಎಲೆಯಲ್ಲಿ, ಯಾವುದೇ ಒಂದು ಎಲೆ ಆಗಿರ್ಬೋದು, ಬಾಳೆ ಎಲೆ, ವಿಳೆದೆಲೆ ಅಥವಾ ದೊಡ್ಡ ದೊಡ್ಡ ಅಗಲವಾಗಿರೋ ಎಲೆ ಸಿಗುತ್ತಲ್ವ, ಅಂತಹ ಎಲೆಗಳ ಮೇಲೆ ಇದನ್ನು ಹಾಕಿ ಇಟ್ಟು ಬರೋದ್ರಿಂದ ನಮ್ಮ ಹಿಂದಿನವರ, ನಮ್ಮ ತಾತ ಮುತ್ತಾತ ಮುತ್ತಜ್ಜಿ ಎಲ್ಲ ಹಿರಿಯವರು ಇರ್ತಾರಲ್ವ, ಅವರ ಆಶೀರ್ವಾದ ಸಿಗುತ್ತದೆ. ಪ್ರತಿ ಅಮಾವಾಸ್ಯೆಗೂ ನೀವು ಈ ರೀತಿ ಮಾಡಿಕೊಳ್ಳಿ. ಏಕೆಂದರೆ ಕೆಲವೊಬ್ಬರು ಪ್ರತಿ ವರ್ಷಕ್ಕೊಂದು ಸರ್ತಿ ಅಷ್ಟೇ ಅವರ ಒಂದು ಕಾರ್ಯವನ್ನು ಮಾಡ್ತಾ ಇರ್ತಾರಲ್ವ, ಆದರೆ ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ಅವರನ್ನು ನೆನಪಿಸಿಕೊಳ್ಳೋದ್ರಿಂದ ಈ ಥರ ಮಾಡಿ ಕೇವಲ ಪಕ್ಷಿಗಳಿಗೆ ಅವರಿಗೆ ಸಪ್ರೇಟಾದ ಒಂದು ಮುಷ್ಟಿ ಅಕ್ಕಿಯಿಂದ ಅನ್ನ ಮಾಡ್ಕೊಳ್ಬೇಕಾಗುತ್ತದೆ. ಈ ರೀತಿ ಮಾಡಿಕೊಂಡು ದೇವರ ಮನೆಯಲ್ಲಿಟ್ಟು ಪೂಜೆ ಆದ ನಂತರ ಒಯ್ದು ಟೆರಸ್ ಮೇಲೆ ಆಗಿರ್ಬೋದು, ಕಾಂಪೌಂಡ್ ಮೇಲೆ, ಕಟ್ಟೆಗಳ ಮೇಲೆ ಒಂದು ಎಲೆಯಲ್ಲಿ ಇಟ್ಬಿಡಿ. ಆಗ ಒಂದೇ ಒಂದು ನಮಸ್ಕಾರ ಮಾಡಿಕೊಳ್ಳಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ. ಅಷ್ಟಕ್ಕೇ ಒಂದು ಹಿರಿಯರ ಆಶೀರ್ವಾದ ನಮಗೆ ಸಿಕ್ಕು ಎಲ್ಲ ರೀತಿಯಿಂದ ಒಳ್ಳೆಯದಾಗುತ್ತದೆ. ದೇವರ ಜೊತೆ ಮತ್ತು ಹಿರಿಯವರ ಆಶೀರ್ವಾದ ಕೂಡ ನಮಗೆ ಸಿಗುತ್ತದೆ ಎಂದು ಗುರುಜಿ ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೋಡಿ. ನನ್ನ ವಿಡಿಯೋ ನೋಡೋರೆಲ್ಲರೂ ಇದನ್ನು ಮಾಡಿಕೊಳ್ಳಿ. ಇದನ್ನು ಪ್ರತಿ ಅಮಾವಾಸ್ಯೆಗೂ ಮಾಡಿಕೊಳ್ಳಿ. ನಾನಂತೂ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಪೂಜೆ ಎಲ್ಲ ಆಯಿತು, ಇದನ್ನು ನಾನು ತಗೊಂಡು ಹೋಗಿ ಇಟ್ಟು ಬರ್ತೀನಿ ಹೊರಗಡೆ. ಓಕೆನಾ? ನೀವು ಕೂಡ ಇದೇ ರೀತಿ ಮಾಡಿಕೊಳ್ಳಿ. ಈ ಒಂದು ಸರಳವಾದ ಒಂದು ಮನದೇವರ ಪೂಜೆ ಮತ್ತು ಒಡಸಿಲ ಪೂಜೆ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ, ಮತ್ತು ಈ ಒಂದು ಹಿರಿಯವರ ಈ ಒಂದು ಅನ್ನ ಮತ್ತು ಎಳ್ಳನ್ನು ಇರೋದ್ರಿಂದ ಅವರ ಆಶೀರ್ವಾದದ ಬಗ್ಗೆ ಕೂಡ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್.